ಹಿರಿಯ ಸಾಹಿತಿ ಅನಂತಮೂರ್ತಿ ಮನೆಗೆ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಚುನಾವಣೆಯ ಸಂದರ್ಭದಲ್ಲಿ ಅನಂತಮೂರ್ತಿ ನರೇಂದ್ರ ಮೋದಿ ಪ್ರಧಾನಿಯಾಗುವುದರ ಬಗ್ಗೆ ಹೇಳಿಕೆಯನ್ನು ನೀಡಿದರು. ಇದನ್ನು ಖಂಡಿಸಿ ಅನಂತಮೂರ್ತಿ ಮನೆಗೆ ಬೆದರಿಕೆಯ ಕರೆಗಳು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅನಂತಮೂರ್ತಿ ಪೊಲೀಸರಿಗೆ ದೂರು ನೀಡಿದ್ದಾರೆ. ಹಾಗಾಗಿ ಅನಂತಮೂರ್ತಿ ಅವರ ನಿವಾಸಕ್ಕೆ ಸಂಜಯನಗರ ಪೊಲೀಸರು ಭದ್ರತೆಯನ್ನು ಒದಗಿಸಿದ್ದಾರೆ. ಸ್ಥಳದಲ್ಲಿ ಒಂದು KSRP ತುಕಡಿಯನ್ನು ಕೂಡ ನಿಯೋಜಿಸಲಾಗಿದೆ. ಇನ್ನು ಹಿರಿಯ ಸಾಹಿತಿ ಅನಂತಮೂರ್ತಿ ಅವರ ಪತ್ನಿ ಈಸ್ಟರ್ ತಮ್ಮ ಪತಿಯ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಅಲ್ಲದೆ ಬೆದರಿಕೆಯ ಕರೆಗಳು ಬರ್ತಾ ಇವೆ ಎಂದವರು ಹೇಳಿದ್ದಾರೆ. ಈಸ್ಟರ್ ಜೊತೆ ನಮ್ಮ ಪ್ರತಿನಿಧಿ ನಂದಿನಿ ನಡೆಸಿದಂಥ ಮಾತುಕತೆ ಇಲ್ಲಿದೆ. ಯಾಕೆ ಅಂತ ಕೇಳೋ ಬನ್ನಿ. ಮೇಡಮ್ ನಮಸ್ತೆ. ನಮಸ್ತೆ. ಏನು ಮೇಡಮ್ ಫುಲ್ ಸೆಕ್ಯೂರಿಟಿ ಇದೆ, ಏನು ವಿಷಯ? ನಮ್ಮ ಇದು ಅವ್ರಿಗೆ ಡಯಾಲಿಸಿಸ್ ಆಗ್ತಾಯಿದೆ. ಬಟ್ ಏನು ಅಂದರೆ ಥ್ರೆಟ್ನಿಂಗ್ ಕಾಲ್ಸು ಮತ್ತು ಇದು ಇಮೇಲ್ಗಳು ಅದೆಲ್ಲ ಭಾಳ ಕೆಟ್ಟದಾಗೆಲ್ಲ ಬರ್ತಾಯಿದೆ. ಅದಕ್ಕೆ ನಾವು ಇವರು ನಮ್ಮನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಸೆಕ್ಯೂರಿಟಿಯವ್ರು ನಿಂತಿದ್ದಾರೆ ಅಷ್ಟೇ. ಯಾವ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಮೇಡಮ್? ನಾವು ಕಂಪ್ಲೇಂಟ್ ಏನು ಕೊಟ್ಟಿಲ್ಲ. ಯಾವಾಗಿಂದ ಮೇಡಮ್? ಯಾರಿಗೆ ಇನ್ಫಾರ್ಮ್ ಮಾಡಿದ್ರಿ ಈ ಥರ ಥ್ರೆಟ್ಟಿಂಗ್ ಬರ್ತದೆ? ಇಲ್ಲ, ಇದು ನೋಡಿದ್ದಾರೆ ಪೇಪರ್ನಲ್ಲಿ, ನೋಡಿ ಹಾಂ ಸರ್ಕಾರನೇ ಅದನ್ನು ಇದು ಮಾಡ್ಕೊಂಡಿದ್ದಾರೆ. ಏನೇನಂತ ಬರ್ತದೆ ಮೇಡಮ್? ಯಾವ್ಯಾವುದು ಫೋನ್ ಕರೆಗಳೇನಾರು ಬರ್ತದೆ? ನೋಡಿಲ್ಲ, ಬಟ್ ಎಲ್ಲರಿಂದ ಸುದ್ದಿ ಬರ್ತಾ ಇದೆ. ನಾವು ಅದನ್ನೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ಅದರಿಂದ ಅದ್ರ ಬಗ್ಗೆ ಏನು ನನಗೆ ಗೊತ್ತಿಲ್ಲ. ಸರ್ ಏನು ಹೇಳ್ತಾರೆ ಮೇಡಮ್ ಇದ್ರ ಬಗ್ಗೆ? ಅವರೇನು ಹೇಳಲ್ಲ. ಅವ್ರು ನನಗನ್ಸಿದ್ದು ನಾನು ಹೇಳಿದ್ದೀನಿ. ನಾನು ಯಾವಾಗ ಹೇಳಿದ್ನೋ ಅದನ್ನು ಅವರು ಎಷ್ಟು ಇದಾಗಿತ್ತು, ಹೌದು ನನಗೆ ಆಗುವಾಗ ಅನಿಸಿತ್ತು ಆ ಕ್ಷಣದಲ್ಲಿ ನಾನು ಹೇಳಿದ್ದು ಅದನ್ನು ಅಂತ. ಮೇಡಮ್ ನೀವು ತುಂಬ ಸೆಕ್ಯೂರ್ ಫೀಲ್ ಇರೋರು, ನಮಗೆ ಪರಿಚಯ ಇರೋ ಪ್ರಕಾರ. ಸರ್ ಏನು ಹೇಳಿದ್ರು, ಒಂದು ಮಾತು ಜಾಸ್ತಿ ಆದರೂ ನೀವು ಅದನ್ನು ತಡೀತೀರಿ ಎಲ್ಲೇ ಹೋದ್ರು. ನಿಮಗೆ ಅನ್ನಿಸ್ತಾ ಈ ಹೇಳಿಕೆ ನೀಡಬಾರ್ದಿತ್ತು ಅಂತ ಎಲ್ಲರೂ ಅನಿಸಿದೆಯಾ ಇವತ್ತಿನ ಬೆಳವಣಿಗೆಯಲ್ಲಿ? ಇಲ್ಲ, ನನಗೆ ಹಾಗನ್ಸಲ್ಲ. ಯಾಕಂದರೆ ಅವರು ನಿಜವಾದ ಏನಿದೆ ಅದನ್ನು ಹೇಳಿರ್ತಾರೆ ಅಲ್ವಾ. ಆ್ಯಂಡ್ ಐ ಸ್ಟ್ಯಾಂಡ್ ಬೈ ಹಿಮ್. ಸೊ ಸೆಕ್ಯೂರಿಟಿ ಇನ್ನೂ ಎಷ್ಟು ದಿವಸ ಇರ್ಬೋದು ಮೇಡಮ್? ಏನು ಅನ್ನಿಸ್ತದೆ ಸೆಕ್ಯೂರಿಟಿ ಬಗ್ಗೆ? ಇದೆಲ್ಲ ಬೆಳವಣಿಗೆಗಳು ನೋಡ್ತಿದ್ರೆ ನಿಮಗೆ ಏನು ಅನಿಸ್ತದೆ? ಅಂದರೆ ವ್ಯಕ್ತಿಗೆ ವಾಕ್ ಸ್ವಾತಂತ್ರ್ಯ ಇದೆ, ಬಟ್ ಈ ಥರ ಎಲ್ಲ ಆಗ್ತಿರೋದಲ್ಲ. ವ್ಯಕ್ತಿಗೆ ವಾಕ್ ಸ್ವಾತಂತ್ರ್ಯ ಇಲ್ಲ. ಅದು ಮುಂದೆ ಇನ್ನೇನಾಗುತ್ತೋ ಅನ್ನೋದು ಇನ್ನು ಸ್ವಲ್ಪ ಹೆದರಿಕೆ ಇದೆ ಅದ್ರ ಬಗ್ಗೆ ಅಷ್ಟೇ. ನೋಡಿದ್ರಲ್ಲ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಿಗೂ ಸಹ ಹೇಳಿಕೆ ನೀಡುವಾಗ ಆಗುವಂತಹ ಬೆಳವಣಿಗೆಗಳು, ತದನಂತರದ ಬೆಳವಣಿಗೆಗಳ ಬಗ್ಗೆ ಬೇಸರ ಇದೆ. ಬೆಂಗಳೂರಿಂದ ಕ್ಯಾಂಪಸ್ ಮಂಜು ಜೊತೆ ನಂದಿನಿ, ಸುವರ್ಣ ನ್ಯೂಸ್.